ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಟಿ ಇದ್ರು. ಅವರನ್ನ ಜನ ಅಭಿನಯ ಶಾರದೆ ಅಂತ ಕರೀತಾ ಇದ್ರು. ಅಂದ್ರೆ ಅಭಿನಯ ಶಾರದೆ ಅಂದ್ರೆ ನಟನೆಯಲ್ಲಿ ಸರಸ್ವತಿ ದೇವಿನೇ ಅವರು. 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ರು. ಡಾಕ್ಟರ್ ರಾಜ್ಕುಮಾರ್ ಜೊತೆ 45 ಸಿನಿಮಾಗಳಲ್ಲಿ ನಟಿಸಿದ್ರು. 7 ಬಾರಿ ರಾಜ್ಯ ಪ್ರಶಸ್ತಿಯನ್ನ ತಗೊಂಡ್ರು. ಅವರು ಬೇರೆ ಯಾರು ಅಲ್ಲ, ನಮ್ಮೆಲ್ಲರ ನೆಚ್ಚಿನ ಜಯಂತಿಯವರು. ಅವರ ಒಂದು ನಿಜವಾದ ಹೆಸರು ಕಮಲಾ ಕುಮಾರಿ. ಬಳ್ಳಾರಿಯಲ್ಲಿ ಹುಟ್ಟಿದಂತಹ ಈ ಹುಡುಗಿ ಇಡೀ ದಕ್ಷಿಣ ಭಾರತವನ್ನೇ ಆಳ್ತಾರೆ. ಆದ್ರೆ ಇಷ್ಟೆಲ್ಲ ಸ್ಟಾರ್ ಆದ್ರೂ ಸಹ ಅವರ ಒಂದು ವೈಯಕ್ತಿಕ ಜೀವನದಲ್ಲಿ ಒಂದು ಅಷ್ಟೇ ದೊಡ್ಡ ಟ್ರಾಜಿಡಿ ಇರುತ್ತೆ. ಇವತ್ತು ಅವರ ಒಂದು ಕಣ್ಣೀರಿನ ಕಥೆಯನ್ನ ನಾನು ನಿಮ್ಗೆ ಹೇಳ್ತೀನಿ. ಜಯಂತಿ ಅವರ ಜೀವನ ನಾವೆಲ್ಲ ಅಂದ್ಕೊಂಡಷ್ಟು ಸುಲಭವಾಗಿರ್ಲಿಲ್ಲ. ಮೊದಲ ಸಿನಿಮಾ ಜೇನುಗೂಡು. ಇದು 1963ರಲ್ಲಿ ಮೊದಲ ಸಿನಿಮಾವನ್ನ ಅವರು ಮಾಡ್ತಾರೆ. ಅದಾದ ಮೇಲೆ ಚಂದವಳ್ಳಿಯ ತೋಟ ಅನ್ನುವಂತಹ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ನಟನೆಯನ್ನ ಮಾಡಿ ಆ ಒಂದು ಸಿನಿಮಾದಲ್ಲಿ ಸೂಪರ್ ಹಿಟ್ ಆಗ್ತಾರೆ. ಆದ್ರೆ ಆ ಒಂದು ಸಿನಿಮಾ ಮಾಡ್ತಾರೆ, ಆ ಸಿನಿಮಾ ಅವರ ಜೀವನವನ್ನೇ ಬದಲಾಯಿಸ್ಬಿಡುತ್ತೆ. ಆ ಒಂದು ಸಿನಿಮಾ ಯಾವ್ದಂದ್ರೆ ಮಿಸ್ ಲೀಲಾವತಿ. ಆ ಒಂದು ಸಿನಿಮಾದಲ್ಲಿ ಅವರು ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ಸ್ವಿಮ್ ಸೂಟ್ ಅನ್ನ ಹಾಕಿದಂತಹ ನಟಿಯಾಗಿರ್ತಾರೆ. ಅಂದ್ರೆ ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಸ್ವಿಮ್ ಸೂಟ್ ಅನ್ನ ಒಂದು ಸಿನಿಮಾದಲ್ಲಿ ಹಾಕಿದಂತಹ ನಟಿ ಅಂದ್ರೆ ಅದು ಜಯಂತಿ ಅವರು. ಆಗಿನ ಕಾಲದಲ್ಲಿ ಇದು ಒಂದು ದೊಡ್ಡ ಬೋಲ್ಡ್ ವಿಷಯವಾಗಿತ್ತು. ಅಂದ್ರೆ ಆ ಒಂದು ಹಳೆ ಕಾಲದಲ್ಲಿ ಸ್ವಿಮ್ ಸೂಟ್ ಅನ್ನ ಹಾಕಿದ್ದಾರೆ ಅಂದ್ರೆ ಅದೊಂದು ದೊಡ್ಡ ಬೋಲ್ಡ್ ವಿಷಯನೇ ಆಗಿರುತ್ತೆ. ಎಷ್ಟೋ ಜನ ಅವರನ್ನ ಆ ಒಂದು ವಿಷಯಕ್ಕೋಸ್ಕರ ಕೆಟ್ಟದಾಗಿ ಮಾತನಾಡ್ತಾರೆ. ಜಯಂತಿ ಅವರು ಒಂದು ಇಂಟರ್ವ್ಯೂನಲ್ಲಿ ಅವರೇ ಹೇಳ್ಕೊಳ್ತಾರೆ, ಅಂದ್ರೆ ಆ ಒಂದು ಟೈಮಲ್ಲಿ ನಾನು ಸ್ವಲ್ಪ ದಪ್ಪ ಇದ್ದೆ. ದಪ್ಪ ಇದೀನಿ ಅಂತಲೇ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ನನ್ನನ್ನ ಗೇಲಿ ಮಾಡ್ತಾ ಇದ್ರು. ಆದ್ರಿಂದ ನನಗೆ ತುಂಬಾ ಕಾಂಪ್ಲೆಕ್ಸ್ ಬರ್ತಾ ಇತ್ತು. ಯೋಚಿಸಿ, ಅಷ್ಟೊಂದು ಒಂದು ದೊಡ್ಡ ನಟಿಗೆ ಬಾಡಿ ಶೇಮಿಂಗ್ ಆಗಿತ್ತು ಅಂದ್ರೆ. ಆದ್ರೆ ಅವರು ಅದನ್ನೆಲ್ಲ ಮೀರಿ ನಿಂತ್ಕೊಂಡು ಎಡಕಲ್ಲು ಗುಡ್ಡದ ಮೇಲೆ ಅನ್ನುವಂತಹ ಸಿನಿಮಾ ಮಾಡ್ತಾರೆ. ಮಸಣದ ಹೂವು ಅನ್ನುವಂತಹ ಸಿನಿಮಾಗಳಲ್ಲಿ ಒಂದು ಅದ್ಭುತವಾಗಿ ನಟಿಸ್ತಾರೆ. ಆ ಒಂದು ಸಿನಿಮಾಗಳಿಗೆ ರಾಜ್ಯ ಪ್ರಶಸ್ತಿಯನ್ನ ಕೂಡ ಗೆಲ್ತಾರೆ. ಆದ್ರೆ ಜಯಂತಿಯವರು ವೃತ್ತಿಯಲ್ಲಿ ಎತ್ತರಕ್ಕೆ ಬೆಳೆದಷ್ಟು ಒಂದು ವೈಯಕ್ತಿಕ ಜೀವನದಲ್ಲಿ ಅಷ್ಟೇ ಕೆಳಗೆ ಬೀಳ್ತಾರೆ. ಜಯಂತಿಯವರು ಪ್ರಸಿದ್ಧ ನಿರ್ದೇಶಕರಾದಂತಹ ಶಿವರಾಮ್ ಅವರನ್ನ ಪ್ರೀತಿಸಿ ಮದುವೆ ಆಗ್ತಾರೆ. ಆದ್ರೆ ಆ ಒಂದು ಮದುವೆ ಹೆಚ್ಚು ದಿನಗಳ ಕಾಲ ಉಳಿಯೋದಿಲ್ಲ. ಇಬ್ಬರು ಬೇರೆ ಆಗ್ತಾರೆ. ಅವರಿಗೆ ಒಬ್ಬರೇ ಮಗ ಕೃಷ್ಣ ಕುಮಾರ್. ಇನ್ನು ಅವರ ಒಂದು ಕೃಷ್ಣ ಕುಮಾರ್ ಮಗ ಏನಿರ್ತಾರೆ ಅವ್ರ ಜೊತೆ ಜೀವನವನ್ನ ಸಾಗಿಸ್ಬೇಕಾಗುತ್ತೆ ಜಯಂತಿ ಅವರಿಗೆ. ಇದು ಅವರಿಗೆ ತುಂಬಾ ನೋವನ್ನ ಕೊಟ್ಟಿತ್ತು. ಅಂದ್ರೆ ಸಿಂಗಲ್ ಪೇರೆಂಟ್, ಸಿಂಗಲ್ ಮದರ್ ಆಗಿ ಅವರು ಜೀವನವನ್ನ ಮಗನನ್ನ ಸಾಕೊಂಡು ಇರಬೇಕಾದಂತಹ ಪರಿಸ್ಥಿತಿ ಅವರಿಗೆ ಬರುತ್ತೆ. ಒಮ್ಮೆ ಸ್ಟಾರ್ ಆಗಿದ್ದಂತಹ ನಟಿ ಆಮೇಲೆ ಸಿನಿಮಾ ಅವಕಾಶಗಳು ಕಡಿಮೆ ಆಗ್ತಾ ಬರುತ್ತೆ. 80ರ ದಶಕ ಅದು. ಆ ದಶಕದ ನಂತರ ಅಮ್ಮನ ಪಾತ್ರಗಳು ಮಾತ್ರ ಬರೋದಕ್ಕೆ ಶುರುವಾಗುತ್ತೆ. ಒಂದು ಸ್ಟಾರ್ ಹೀರೋಯಿನ್ ಆಗಿ ನಟನೆ ಮಾಡಿದಂತಹವರಿಗೆ ತಾಯಿ ಪಾತ್ರ ಬರೋದಕ್ಕೆ ಶುರುವಾಗುತ್ತೆ. ಅಂದ್ರೆ ಅವರ ಡಿಮಾಂಡ್ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಒಂದು ತಾಯಿ ಆಗಿರ್ತಾರೆ, ನಿಜ ಜೀವನದಲ್ಲೂ ಕೂಡ ತಾಯಿ ಆಗಿರ್ತಾರೆ. ಆಗ ಒಂದು ಗ್ಲಾಮರು ಅದೆಲ್ಲ ಕಳ್ಕೊಂಡಿರ್ತಾರೆ. ಆ ಒಂದು ಏಜ್ ಅಲ್ಲಿ ತಾಯಿ ಪಾತ್ರಗಳು ಮಾತ್ರ ಅವರಿಗೆ ಬರ್ತಾ ಇರುತ್ತೆ. ಅದ್ರ ಜೊತೆಗೆ 35 ವರ್ಷಗಳ ಕಾಲ ಅವರಿಗೆ ಆಸ್ತಮಾ ಕೂಡ ಇರುತ್ತೆ. ಉಸಿರಾಟದ ತೊಂದರೆ ಇರುತ್ತೆ. 2018ರಲ್ಲಿ ಒಂದು ದೊಡ್ಡ ಟ್ರಾಜಿಡಿನೇ ಅವರ ಒಂದು ಜೀವನದಲ್ಲಿ ನಡೆದು ಹೋಗುತ್ತೆ. ಇನ್ನು ಬದುಕಿದ್ದಾಗಲೇ ಜಯಂತಿ ಇನ್ನಿಲ್ಲ ಅನ್ನುವಂತಹ ಸುಳ್ಳು ಸುದ್ದಿ ಕೂಡ ಹಬ್ಬಿರುತ್ತೆ ಒಂದ್ಸಲ. ಆಗ ಅವರಿಗೆ 73 ವರ್ಷ ವಯಸ್ಸಾಗಿರುತ್ತೆ. ಆಸ್ಪತ್ರೆಯಲ್ಲಿ ಇದ್ದಂತಹ ಜಯಂತಿ ಅವರ ಕುಟುಂಬದವರು ಇದು ಸುಳ್ಳು, ಅವರು ಚಿಕಿತ್ಸೆಯನ್ನ ಪಡಿತಿದ್ದಾರೆ ಅಂತ ಹೇಳ್ಬೇಕಾಗತ್ತೆ. ಯೋಚಿಸಿ, ಬದುಕಿರುವಾಗಲೇ ಸಾವಿನ ಸುದ್ದಿ ಕೇಳೋದು ಅಂದ್ರೆ ಎಷ್ಟು ನೋವಿನ ಒಂದು ವಿಷಯ ಅಲ್ವಾ. ಕೊನೆ ದಿನಗಳಲ್ಲಿ ಜಯಂತಿ ಅವರು ಬಹಳ ಒಂಟಿಯಾಗಿದ್ರು. ಒಮ್ಮೆ ಇಡೀ ಇಂಡಸ್ಟ್ರಿ ಅವರ ಹಿಂದೆ ಇತ್ತು. ರಾಜ್ಕುಮಾರ್, MGR, NTR ಎಲ್ಲ ಒಂದು ದೊಡ್ಡ ನಟರ ಜೊತೆ ನಟಿಸಿದಂತಹ ಆ ಒಂದು ಹೀರೋಯಿನ್. ಆದ್ರೆ ಕೊನೆಯಲ್ಲಿ ಬೆಂಗಳೂರಿನ ತಮ್ಮ ಮನೆಯಲ್ಲಿ ಒಬ್ಬರೇ ಒಂಟಿಯಾಗಿ ವಾಸವನ್ನ ಮಾಡುವಂತಹ ಪರಿಸ್ಥಿತಿ ಅವರಿಗೆ ಎದುರಾಗುತ್ತೆ. ಅದಾದ್ಮೇಲೆ ವಯೋಸಹಜ ಕಾಯಿಲೆಗಳು ಶುರುವಾಗುತ್ತೆ. ಉಸಿರಾಟದ ಸಮಸ್ಯೆ ಶುರುವಾಗುತ್ತೆ. ಅವರು ಒಂದ್ಸಲ ರಾಜಕೀಯಕ್ಕೂ ಸಹ ಹೋಗಿ ಒಂದ್ಸಲ ಟ್ರೈ ಮಾಡಿ ನೋಡ್ತಾರೆ. ಅಂದ್ರೆ 1998, 99, 2004ರಲ್ಲಿ ಒಂದು 3 ವರ್ಷದಲ್ಲಿ ಚುನಾವಣೆಗೆ ಕೂಡ ನಿಲ್ತಾರೆ ಜಯಂತಿ ಅವರು. ಆದ್ರೆ 3 ಬಾರಿ ಕೂಡ ಸೋಲ್ತಾರೆ. ಅಲ್ಲಿಯೂ ಸಹ ಅವರಿಗೆ ಸೋಲೆ ಎದುರಾಗುತ್ತೆ. ಕೊನೆಗೆ ಜುಲೈ 26, 2021ರಂದು 76ನೇ ವಯಸ್ಸಿನಲ್ಲಿ ತಮ್ಮ ಮನೆಯಲ್ಲೇ
ನಿದ್ದೆಯಲ್ಲೇ ಅವರು ಕೊನೆಯುಸಿರನ್ನ ಎಳಿತಾರೆ. ಸಾಯುವಾಗ ಅವರ ಪಕ್ಕದಲ್ಲಿ ಕೆಲವು ಜನಗಳು ಮಾತ್ರ ಇರ್ತಾರೆ. ಇಡೀ ಕರ್ನಾಟಕವೇ ಅಭಿನಯ ಶಾರದೆ ಇನ್ನಿಲ್ಲ ಅಂತ ಕಣ್ಣೀರನ್ನ ಹಾಕುತ್ತೆ. ಸಿಎಂ ಯಡಿಯೂರಪ್ಪ ಕೂಡ ಟ್ವೀಟ್ ಮಾಡಿ ಸಂತಾಪವನ್ನ ಸೂಚಿಸಿರ್ತಾರೆ. ಇನ್ನು ಈ ಕಥೆಯಿಂದ ನಾವು ಏನ್ ಕಲಿಬಹುದು ಅಂದ್ರೆ, ಸಿನಿಮಾದಲ್ಲಿ ಒಂದು ಸ್ಟಾರ್ ಆಗಬಹುದು, ಒಂದು ಹಾರ ಹಾಕ್ಸ್ಕೋಬಹುದು, ಅಥವಾ ಹಣ ಕೂಡ ಮಾಡಬಹುದು. ಆದ್ರೆ ಒಂದು ಬೆಳಕಿನ ಹಿಂದೆ, ಹಾರದ ಹಿಂದೆ, ಹಣದ ಹಿಂದೆ ಎಷ್ಟೋ ಕತ್ತಲೆ, ಒಂಟಿತನ, ನೋವು ಇರುತ್ತೆ. ಜಯಂತಿ ಅವರಂತಹ ಒಂದು ದೊಡ್ಡ ನಟಿಗೆ ಈ ಗತಿ ಬಂದಿದೆ ಅಂದ್ರೆ ಇನ್ನು ಸಾಮಾನ್ಯ ಕಲಾವಿದರ ಪಾಡು ಏನು? ಇಂದು ನಾವು ಅವರ ಒಂದು ಸಿನಿಮಾಗಳನ್ನ ನೋಡ್ತೀವಿ, ಖುಷಿ ಪಡ್ತೀವಿ. ಆದ್ರೆ ಅವರು ಬದುಕಿದ್ದಾಗ ಅವರನ್ನ ಎಷ್ಟೋ ಜನ ನೆನ್ಪಿಸ್ಕೊಂಡಿದ್ವಿ. ಅಂದ್ರೆ ದಯವಿಟ್ಟು ಒಂದು ಮಾತು ಹೇಳ್ತೀನಿ ಕೊನೆಗೆ, ಕಲಾವಿದರನ್ನ ಅವರು ಬದುಕಿದ್ದಾಗಲೇ ಗೌರವ ಕೊಡಿ. ಅವರ ಒಂದು ಕೊನೆ ದಿನಗಳು ಒಂಟಿ ಆಗದಂತೆ ನಾವೆಲ್ಲರೂ ಸಹ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಸುದ್ದಿ ನಿಮ್ಮದು, ವೇಗ ನಮ್ಮದು.